ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿಕ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಒಂದು ಯೂಟ್ಯೂಬ್ ಚಾನಲ್ ಇರ್ತಿರ್ತವೆ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ನೀವು ತಮ್ಮೆಲ್ಲ ನೋಡಿರುವಂತೆ FD ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಒಂದು ನೇಮಕಾತಿ ಹೊರಬಿದ್ದಿದೆ ಸ್ನೇಹಿತರೆ. ಕರ್ನಾಟಕ ಸರ್ಕಾರದ ವತಿಯಿಂದ ಆ ಒಂದು ನೇಮಕಾತಿ ಈಗಾಗಲೇ ಒಂದು ಆನ್ಲೈನ್ ಅಪ್ಲಿಕೇಶನ್ನು ಸಹ ಆರಂಭ ಆಗಿದೆ. ಅದರಲ್ಲಿ ಒಟ್ಟಾರೆ ಹುದ್ದೆಗಳು ಎಷ್ಟಿವೆ ಇವೆಲ್ಲವುಗಳನ್ನು ಸಹ ನಾವು ಈಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಏನು ಕಾಣುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬೆಳಗ್ಗೆ ಅನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡ್ಬೋದು. ಈಗ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ನೀವು ಕರ್ನಾಟಕ ಸರ್ಕಾರ ಸಹಕಾರ ಮಂಡಳ ಮಹಾಮಂಡಳ ನಿಯಮಿತ ಅಂತೇಳಿ ಇರುವಂಥದ್ದು. ಇದರ ವತಿಯಿಂದ ನಿಮಗೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ ಪ್ರಥಮ ದರ್ಜೆ ಸಹಾಯಕರು ಮತ್ತು ಫಾರ್ಮಸಿಸ್ಟ್ ಎಂಬ ಹುದ್ದೆಗಳನ್ನು ನೇಮಕಾತಿಯನ್ನು ಮಾಡಿದ್ದಾರೆ. ಓಕೆ, ಹೀಗಾಗಿ ಇದು ನೇಮಕಾತಿ ಅಧಿಸೂಚನೆಯೂ ಬಂದಿದೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಮಾಡೋದಕ್ಕೂ ಸಹ ಅವರು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನೇಮಕಾತಿ ಪ್ರಕಟಣೆ ನೋಡ್ಬೋದು. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಂಡಳಿ ನಿಯಮಿತ ಬೆಂಗಳೂರು. ಈ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಕೆಳಕಂಡ ವಿವಿಧ ಹುದ್ದೆಗಳು ಒಟ್ಟು 34 ಹುದ್ದೆಗಳು ಇರುವಂಥದ್ದನ್ನು ನೀವು ಗಮನಿಸ್ಬೋದು. 34 ಹುದ್ದೆಗಳಿವೆ. ನೇಮಕಾತಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಕೊಟ್ಟಿರುವಂಥದ್ದು. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಂಡಳ ಬೆಂಗಳೂರು ಮಹಾಮಂಡಳ ಇದರ ಅಧಿಕೃತ ವೆಬ್ಸೈಟ್ನಲ್ಲಿಯೇ ನೀವು ಅರ್ಜಿಯನ್ನು ಕಳಿಸ್ಬೋದು. ಇದರ ಒಂದು ಲಿಂಕು ಮತ್ತು PDF ಅನ್ನು ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತಾರೆ. ಅಲ್ಲಿ ಹೋಗಿ ಬಂದು ನೋಡ್ಬೋದು. ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವೇ ಅರ್ಜಿ ಸಲ್ಲಿಸತಕ್ಕದ್ದು ಅಂತೇಳಿ ಹೇಳಿದ್ದಾರೆ. ಅಂದರೆ ಅಂಚೆ ಮೂಲಕ ನೀವೇನಾದರೂ ಸಹ ಅರ್ಜಿ ಸಲ್ಲಿಸಬೇಕಂತಕೊಂಡಿದ್ರೆ ಅವಕಾಶ ಇರೋದಿಲ್ಲ. ನೆಕ್ಸ್ಟು ಹುದ್ದೆಗಳನ್ನು ನೋಡೋದಾದರೆ ಫಾರ್ಮಸಿಸ್ಟ್ ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂತಂದರೆ 7 ಹುದ್ದೆಗಳಿವೆ. ಫಾರ್ಮಸಿಸ್ಟ್ ಹುದ್ದೆಗಳು ಸಾಮಾನ್ಯ 3, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1, ಪ್ರವರ್ಗ 2 A1. ಅದೇ ರೀತಿಯಾಗಿ ನೆಕ್ಸ್ಟು ಪ್ರಥಮ ದರ್ಜೆ ಸಹಾಯಕರು ಒಟ್ಟಾರೆ ಹುದ್ದೆಗಳು ಬಂದ್ಬಿಟ್ಟು 10 ಹುದ್ದೆಗಳು ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಸಾಮಾನ್ಯ ಅಭ್ಯರ್ಥಿ 5, ಪರಿಶಿಷ್ಟ ಜಾತಿ 2, ಪರಿಶಿಷ್ಟ ಪಂಗಡ 1, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 1, ಪ್ರವರ್ಗ 1, ಪ್ರವರ್ಗ 2A 1. ಒಟ್ಟಾರೆಯಾಗಿ 10 ಹುದ್ದೆಗಳು. ನೆಕ್ಸ್ಟು ವಿಕ್ರಮ ಸಹಾಯಕರು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟಾರೆ ಹುದ್ದೆಗಳು 16. ಸಹಾಯಕರು 2 ಇದು 1 ಹುದ್ದೆ. ಸಾಮಾನ್ಯ ಅಭ್ಯರ್ಥಿಗಳು ಮಾತ್ರ ಇದೆ. ವಿಕ್ರಮ ಸಹಾಯಕರು ಇದರಲ್ಲಿ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿ 8, ಪರಿಶಿಷ್ಟ ಜಾತಿ 3, ಪರಿಶಿಷ್ಟ ಪಂಗಡ 1, ಪರಿಶಿಷ್ಟ ಪ್ರವರ್ಗ 1, ಪ್ರವರ್ಗ 2A 2, ಪ್ರವರ್ಗ 2B 1. ಇವು ಹುದ್ದೆಗಳಿಗೆ ಸಂಬಂಧಿಸಿರುವಂತಹ ಮಾಹಿತಿ ಇದು ಸ್ನೇಹಿತರೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಹುದ್ದೆಗಳು ಏನು ಕೊಟ್ಟಿಲ್ಲ. ಓಕೆ, ವಿದ್ಯಾರ್ಥಿ ನೋಡೋದಂದರೆ ಫಾರ್ಮಸಿಸ್ಟಿಗೆ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಫಾರ್ಮಸಿಯನ್ನು ಮುಗಿಸಿರ್ಬೇಕಾಗ್ತದೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನಲ್ಲಿ ಜ್ಞಾನ ಹೊಂದಿರತಕ್ಕದ್ದು. ಕನ್ನಡವನ್ನು ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆಯನ್ನು ಸ್ವಚ್ಛವಾಗಿ ಮಾತನಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಬೇಕು ಅಂತೇಳಿ ಹೇಳ್ತಾರೆ. ನೆಕ್ಸ್ಟು ಪ್ರಥಮ ದರ್ಜೆ ಸಹಾಯಕರು ಬಂದ್ಬಿಟ್ಟು ಇಲ್ಲಿ ಭಾರತದ ಕಾನೂನಿನಲ್ಲಿ ಸ್ಥಾಪನೆಯಾದಂತಹ ವಿಶ್ವವಿದ್ಯಾಲಯದಿಂದ ಯಾವುದೇ ಒಂದು ಪದವಿಯನ್ನು ಪಾಸಾಗಿರಬೇಕು. ಅದೇ ರೀತಿಯಾಗಿ ಕಂಪ್ಯೂಟರ್ ಜ್ಞಾನ ಇರಬೇಕು. ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ವಿಕ್ರಮ ಸಹಾಯಕರು ಅಂತಿದೆ. ಇಲ್ಲಿಯೂ ಸಹ ನೀವು PUCಯನ್ನು ಪಾಸಾಗಿರಬೇಕು. ನೆಕ್ಸ್ಟು ಸೇಮ್ ಕಂಪ್ಯೂಟರ್ ಜ್ಞಾನ ಮತ್ತು ಓದುವ ಸಾಮರ್ಥ್ಯನ ಹೊಂದಿರಬೇಕು. ವಿಕ್ರಮ ಸಹಾಯಕರು
PUC ಪಾಸ್ ಇದ್ದರೆ ಆಯಿತು. ಅಲ್ಲೇ ವಿಕ್ರಮ ಸಹಾಯಕರು ಅಂತೇಳಿ ಇದೇ ಜಾಸ್ತಿ ಹುದ್ದೆಗಳು ಇರುವಂಥದ್ದನ್ನು ನೀವು ಗಮನಿಸ್ಬೋದು. ನೆಕ್ಸ್ಟು ವಯೋಮಿತಿ ಬಂದುಬಿಟ್ಟು ಸಾಮಾನ್ಯ 35 ವರ್ಷ, ಕೊನೆಗರಿಷ್ಠ 18ರಿಂದ. ಪ್ರವರ್ಗ ಬಂದು 2B 3A 3B ಬಂದುಬಿಟ್ಟು 38 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 40 ವರ್ಷ. ನೆಕ್ಸ್ಟು ಅರ್ಜಿ ಶುಲ್ಕವನ್ನು ನೋಡ್ಬೋದು. ಅರ್ಜಿ ಶುಲ್ಕ ಬಂದುಬಿಟ್ಟು 500 ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗಿದ್ರೆ, ಇತರೆ ವರ್ಗದ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಇಲ್ಲಿ ನೋಡಿ ಅರ್ಜಿ ಆರಂಭ ಆಗಿರುವಂಥದ್ದು ಈಗಾಗಲೇ 16 ಆಗಸ್ಟ್ಗೆ ಆರಂಭ ಆಗಿದೆ. ಎಂಡ್ ಆಗುವಂಥದ್ದು 14 ಸೆಪ್ಟೆಂಬರ್. ಓಕೆ, ಆಯ್ಕೆ ವಿಧಾನ ಯಾವ ರೀತಿಯಾಗಿ ಇರ್ತದೆ ಎಂಬುದನ್ನು ನೋಡೋಣ. ಈ ಕೆಳಗೊಂದು ಫಾರ್ಮ್ 6 ಪ್ರಥಮ ದರ್ಜೆ ಸಹಾಯಕರು ಮತ್ತು ವಿಕ್ರಮ ಸಹಾಯಕರ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಸಲಾಗುವುದು. ಲಿಖಿತ ಪರೀಕ್ಷೆಯನ್ನು ನಡೆಸ್ತಾರೆ ಅಂತ. ಒಟ್ಟು 200 ಅಂಕಗಳಿರ್ತದೆ ನೋಡ್ಬೋದು. ಕನ್ನಡ ಭಾಷೆ 50 ಅಂಕ, ಸಾಮಾನ್ಯ ಅಂದರೆ ಜನರಲ್ ಇಂಗ್ಲೀಷ್ 25, ಜನರಲ್ ನಾಲೆಡ್ಜು 25, ಸಹಕಾರಿ ವಿಷಯ 50, ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 25, ಸಮಾಜಯುಕ್ತವಾದಂತಹ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠ ವಿಷಯಗಳು 25. ಒಟ್ಟಲ್ಲಾಗಿ 200 ಅಂಕಗಳು ಅವ್ರು ಕೊಟ್ಟಿರುವಂಥದ್ದು ಅಂಕಗಳನ್ನ. ಓಕೆ, ಪ್ರಶ್ನೆ ಪತ್ರಿಕೆ ಇರುವಂಥದ್ದು. ಲಿಖಿತ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ದಿನಾಂಕ ಮತ್ತು ಇದರಲ್ಲಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಇದರ ಬಗ್ಗೆ ಮಾಹಿತಿ ಆಯಿತು. ಇಷ್ಟುಗಳಂತಹ ಪ್ರತಿಯೊಬ್ಬರು ಸಹ ಅಪ್ಲೈನ ಮಾಡ್ಬೋದು. ಇದರ ಒಂದು ಕಂಪ್ಲೀಟ್ PDF ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ. ಹೋಗಿ ನೀವೆಲ್ಲರೂ ಸಹ ಅಪ್ಲೈನ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.